ನಮಸ್ಕಾರ ಬಂಧುಗಳೇ. ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಮಹಾರಾಷ್ಟ್ರದಾದ್ಯಂತ ಅತ್ಯಂತ ಪ್ರಭಾವಶಾಲಿ ಶಕ್ತಿ ದೇವತೆಯಾಗಿ ನೆಲೆಸಿರುವ, ಭಕ್ತರ ಮೈಮೇಲೆ ಬಂದು ಭವಿಷ್ಯ ನುಡಿಯುವ, ಕಷ್ಟಗಳನ್ನು ನೀಗಿಸುವ ತಾಯಿಯೇ ಚಿಂಚಲಿ ಮಾಯಕ್ಕ. ನೀವು ಎಂದಾದರೂ ಕಲ್ಲುಗಳು ಕುರಿಗಳಾಗಿ ಬದಲಾದ ಕತೆ ಕೇಳಿದ್ದೀರಾ? ಅಥವಾ ಹಾಲಿನ ಹೊಳೆಯೇ ಹರಿದ ಪವಾಡದ ಬಗ್ಗೆ ತಿಳಿದಿದ್ದೀರಾ? ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಒಂದು ಪುಟ್ಟ ಗ್ರಾಮವಾದ ಚಿಂಚಲಿಯಲ್ಲಿ ನೆಲೆಸಿರುವ ಈ ಮಾಯಮ್ಮನ ಸನ್ನಿಧಿಗೆ ಪ್ರತಿದಿನ ಸಾವಿರಾರು ಭಕ್ತರು ಬರುತ್ತಾರೆ. ಇಲ್ಲಿನ ಮಣ್ಣಿನ ಕಣಕಣದಲ್ಲೂ ದೇವಿಯ ಮಹಿಮೆ ಅಡಗಿದೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನಾವು ಮಾಯಕ್ಕ ದೇವಿ ಯಾರು, ಆಕೆ ಮಹಾರಾಷ್ಟ್ರದಿಂದ ಇಲ್ಲಿಗೆ ಬಂದಿದ್ದೇಕೆ ಮತ್ತು ಇಂದಿಗೂ ನಡೆಯುತ್ತಿರುವ ಆ ಬೆಚ್ಚಿ ಬೀಳಿಸುವ ಪವಾಡಗಳೇನು ಎಂಬುದನ್ನು ಸಂಪೂರ್ಣವಾಗಿ ತಿಳಿಯೋಣ. ಆ ದಿವ್ಯ ಯಾತ್ರೆಯನ್ನು ಕೊನೆಯವರೆಗೂ ನೋಡಿ. ದೇವಿಯ ಉಗಮ ಮತ್ತು ಪೌರಾಣಿಕ ಹಿನ್ನೆಲೆ. ಚಿಂಚಲಿ ಮಾಯಕ್ಕ ದೇವಿಯನ್ನು ಸಾಕ್ಷಾತ್ ಪಾರ್ವತಿ ದೇವಿಯ ಅವತಾರವೆಂದು ನಂಬಲಾಗುತ್ತದೆ. ಜಗತ್ತನ್ನು ಕಾಡುತ್ತಿದ್ದ ಮಧು ಮತ್ತು ಕೈಟಬ ಎಂಬ ರಾಕ್ಷಸರನ್ನು ಸಂಹರಿಸಲು ದೇವಿ ಈ ರೂಪ ಧರಿಸಿದಳು ಎಂಬ ಉಲ್ಲೇಖವಿದೆ. ಆದಿಶಕ್ತಿಯ ಪ್ರತಿರೂಪವಾದ ಈಕೆಯನ್ನು ಭಕ್ತರು ಪ್ರೀತಿಯಿಂದ ಮಾಯಮ್ಮ, ಮಹಾಮಾಯಿ ಅಥವಾ ಮಾಯಕ್ಕ ಎಂದು ಕರೆಯುತ್ತಾರೆ. ಈ ಕ್ಷೇತ್ರದ ಮತ್ತೊಂದು ವಿಶೇಷವೆಂದರೆ ಇಲ್ಲಿರುವ ಮೂಲ ಬ್ರಹ್ಮದೇವ. ಪುರಾಣಗಳ ಪ್ರಕಾರ ಮಾಯಕ್ಕ ದೇವಿ ಇಲ್ಲಿ ನೆಲೆಸುವ ಮೊದಲೇ ಬ್ರಹ್ಮದೇವ ಇಲ್ಲಿ ತಪಸ್ಸಿನಲ್ಲಿ ಮಗ್ನನಾಗಿದ್ದನು. ದೇವಿಯು ಈ ಕ್ಷೇತ್ರದ ಸೌಂದರ್ಯಕ್ಕೆ ಮನಸೋತು ತಾನೂ ಇಲ್ಲೇ ನೆಲೆಸಲು ಬಯಸುತ್ತಾಳೆ. ಈ ಕಾರಣದಿಂದಲೇ ಇಲ್ಲಿ ಬ್ರಹ್ಮದೇವ ಮತ್ತು ಮಾಯಕ್ಕ ಇಬ್ಬರಿಗೂ ಸಮಾನವಾದ ಪೂಜೆ ಸಲ್ಲುತ್ತದೆ. ಕುರಿಗೌಡನ ಪವಾಡ ಮತ್ತು ಕಲ್ಲುಗಳಾದ ಕುರಿಗಳು. ಇದು ಈ ಕ್ಷೇತ್ರದ ಅತ್ಯಂತ ರೋಚಕ ಮತ್ತು ಕುತೂಹಲಕಾರಿ ಕತೆ. ಹಿಂದೆ ಮಾಯಕ್ಕ ದೇವಿಯು ಒಬ್ಬ ವೃದ್ಧೆಯ ರೂಪದಲ್ಲಿ ಇಲ್ಲಿ ಸಂಚರಿಸುತ್ತಿದ್ದಾಗ ಅಲ್ಲಿ ಕುರಿಗಳನ್ನು ಮೇಯಿಸುತ್ತಿದ್ದ ಒಬ್ಬ ಕುರುಬ ಅಥವಾ ಕುರಿಗೌಡನನ್ನು ಭೇಟಿಯಾಗುತ್ತಾಳೆ. ದೇವಿಯು ತನಗೆ ಹಸಿವಾಗಿದೆ, ಸ್ವಲ್ಪ ಹಾಲು ಅಥವಾ ಆಹಾರ ನೀಡುವಂತೆ ಕೇಳುತ್ತಾಳೆ. ಆದರೆ ಆ ಕುರಿಗೌಡನು ಆಕೆಯನ್ನು ಸಾಮಾನ್ಯ ವೃದ್ಧೆ ಎಂದು ಭಾವಿಸಿ ಆಹಾರ ನೀಡಲು ನಿರಾಕರಿಸುತ್ತಾನೆ. ಇದರಿಂದ ದೇವಿಗೆ ಕೋಪ ಬರುತ್ತದೆ. ಆಕೆ ತನ್ನ ದಿವ್ಯ ಶಕ್ತಿಯಿಂದ ಆ ಕುರಿಗೌಡನನ್ನಷ್ಟೇ ಅಲ್ಲದೆ ಅವನ ಸಮಸ್ತ ಕುರಿಗಳನ್ನು ಕಲ್ಲುಗಳನ್ನಾಗಿ ಮಾಡುತ್ತಾಳೆ. ಇದನ್ನು ಕಂಡು ಬೆಚ್ಚಿ ಬಿದ್ದ ಕುರಿಗೌಡನಿಗೆ ತನ್ನ ತಪ್ಪಿನ ಅರಿವಾಗುತ್ತದೆ. ಅವನು ದೇವಿಯ ಪಾದಕ್ಕೆ ಬಿದ್ದು ಕ್ಷಮೆ ಯಾಚಿಸುತ್ತಾನೆ. ಅವನ ಭಕ್ತಿಗೆ ಮೆಚ್ಚಿದ ಮಾಯಕ್ಕ ಅವನಿಗೆ ಮತ್ತು ಕುರಿಗಳಿಗೆ ಮತ್ತೆ ಜೀವ ನೀಡುತ್ತಾಳೆ. ಅಂದಿನಿಂದ ಆ ಕಲ್ಲುಗಳಾಗಿ ಮಾರ್ಪಟ್ಟಿದ್ದ ಜಾಗದಲ್ಲಿ ಇಂದಿಗೂ ಪೂಜೆ ನಡೆಯುತ್ತದೆ ಮತ್ತು ಆ ಘಟನೆಯ ಸ್ಮರಣಾರ್ಥವಾಗಿ ಪ್ರತಿ ವರ್ಷ ವಿಶೇಷ ಆಚರಣೆಗಳನ್ನು ನಡೆಸಲಾಗುತ್ತದೆ. ಹಾಲಿನ ಹಳ್ಳದ ರಹಸ್ಯ. ಚಿಂಚಲಿ ಗ್ರಾಮದಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿ ಪಶ್ಚಿಮಕ್ಕೆ ಹರಿಯುವ ಕೃಷ್ಣಾ ನದಿಯ ದಂಡೆಯ ಮೇಲೆ ಮತ್ತೊಂದು ಪವಾಡ ನಡೆಯುತ್ತದೆ. ಇದನ್ನು ಹಾಲು ಹಳ್ಳ ಎಂದು ಕರೆಯಲಾಗುತ್ತದೆ. ಇಲ್ಲಿನ ನೀರು ಹಾಲಿನ ಬಣ್ಣದಲ್ಲಿ ಹರಿಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಇದರ ಹಿಂದಿರುವ ಕಥೆ ಎಂದರೆ ಮಾಯಕ್ಕ ದೇವಿ ಒಮ್ಮೆ ಕುರಿಗೌಡನ ಬಳಿ ಹಾಲು ಕೇಳಿದಾಗ ಅವನು ಇಲ್ಲ ಎಂದು ಸುಳ್ಳು ಹೇಳಿದ್ದನು. ಆದರೆ ತಾಯಿ ತನ್ನ ಪವಾಡದಿಂದ ಅವನ ಮಡಿಕೆಯಲ್ಲಿ ಅಕ್ಷಯವಾದ ಹಾಲನ್ನು ತುಂಬುವಂತೆ ಮಾಡಿದಳು. ಆ ಹಾಲು ಉಕ್ಕಿ ಹರಿದಿದ್ದರಿಂದಲೇ ಅಲ್ಲಿ ಹಾಲಿನ ನದಿ ಸೃಷ್ಟಿಯಾಯಿತು ಎಂದು ಹೇಳಲಾಗುತ್ತದೆ. ಇಂದಿಗೂ ಭಕ್ತರು ಆ ನದಿಯಲ್ಲಿ ಪುಣ್ಯ ಸ್ನಾನ ಮಾಡಿ ದೇವಿಯ ದರ್ಶನಕ್ಕೆ ಬರುತ್ತಾರೆ. ವಾಸ್ತುಶಿಲ್ಪ ಮತ್ತು ದೇವಿಯ ಆಕರ್ಷಕ ಮೂರ್ತಿ. ಚಿಂಚಲಿ ಮಾಯಕ್ಕ ದೇವಾಲಯವು ಪೂರ್ವಾಭಿಮುಖವಾಗಿದೆ. ಗರ್ಭಗುಡಿಯಲ್ಲಿ ದೇವಿಯು ಚತುರ್ಭುಜಧಾರಿಣಿಯಾಗಿ ಕೈಯಲ್ಲಿ ತ್ರಿಶೂಲ ಮತ್ತು ಮುಂಡವನ್ನು ಹಿಡಿದು ಭವ್ಯವಾಗಿ ದರ್ಶನ ನೀಡುತ್ತಾಳೆ. ಅಮ್ಮನವರ ತಲೆಯ ಮೇಲೆ ಸುಂದರವಾದ ಕಿರೀಟ ಮತ್ತು ಆಭರಣಗಳ ಅಲಂಕಾರವು ಮನಸೆಳೆಯುತ್ತದೆ. ದೇವಿಯ ಕಣ್ಣುಗಳಲ್ಲಿ ಒಂದು ರೀತಿಯ ಕಾಂತಿ ಇದೆ. ಅದು ಭಕ್ತರ ಸಂಕಷ್ಟಗಳನ್ನೆಲ್ಲ ಸುಡುವ ಶಕ್ತಿ ಹೊಂದಿದೆ ಎಂದು ನಂಬಲಾಗುತ್ತದೆ. ದೇವಾಲಯದ ಆವರಣದಲ್ಲಿ ನಾವು ಬ್ರಹ್ಮದೇವನ ಸನ್ನಿಧಿಯನ್ನು ಕಾಣಬಹುದು. ಇಲ್ಲಿ ಪೂಜೆ ಪುನಸ್ಕಾರಗಳು ಅತ್ಯಂತ ಶಿಸ್ತಿನಿಂದ ನಡೆಯುತ್ತವೆ. ಪ್ರತಿಯೊಂದು ಕಂಬದಲ್ಲೂ ದೈವಿಕ ಶಕ್ತಿ ನೆಲೆಸಿದೆ ಎಂಬ ಅನುಭೂತಿ ಅಲ್ಲಿಗೆ ಹೋದಾಗ ನಮಗಾಗುತ್ತದೆ. ಭಾರಾತ ಹುಣ್ಣಿಮೆಯ ಮಹಾಜಾತ್ರೆ. ಚಿಂಚಲಿ ಮಾಯಕ್ಕನ ಜಾತ್ರೆ ಎಂದರೆ ಅದು ಕೇವಲ ಒಂದು ಹಬ್ಬವಲ್ಲ, ಅದು ಲಕ್ಷಾಂತರ ಭಕ್ತರ ಭಾವೈಕ್ಯತೆಯ ಸಂಗಮ. ಪ್ರತಿ ವರ್ಷ ಭಾರಾತ ಹುಣ್ಣಿಮೆಯ ನಂತರದ ಅಮಾವಾಸ್ಯೆಯ ಸಮಯದಲ್ಲಿ ಇಲ್ಲಿ ಬೃಹತ್ ಜಾತ್ರೆ ನಡೆಯುತ್ತದೆ. ಈ ಜಾತ್ರೆಗೆ ಕರ್ನಾಟಕ ಮಾತ್ರವಲ್ಲದೆ ಮಹಾರಾಷ್ಟ್ರ, ಗೋವಾ ಮತ್ತು ಆಂಧ್ರ ಪ್ರದೇಶದಿಂದ ಅಂದಾಜು 15 ರಿಂದ 20 ಲಕ್ಷ ಭಕ್ತರು ಸೇರುತ್ತಾರೆ. ಈ ಜಾತ್ರೆಯ ವಿಶೇಷವೆಂದರೆ ಭಕ್ತರು ತಮ್ಮೂರಿನಿಂದ ಎತ್ತಿನ ಬಂಡೆಗಳಲ್ಲಿ ಅಥವಾ ಪಾದಯಾತ್ರೆಯ ಮೂಲಕ ಬರುತ್ತಾರೆ. ದಾರಿಯುದ್ದಕ್ಕೂ ಮಾಯಕ್ಕನಿಗೆ ಉಘೆ ಉಘೆ ಎಂಬ ಜಯಘೋಷ ಮೊಳಗುತ್ತದೆ. ಜಾತ್ರೆಯ ಸಮಯದಲ್ಲಿ ಭಕ್ತರ ಮೈಮೇಲೆ ಬರುವ ದೇವಿ ಮಾಡುವ ವೀರಾವೇಶದ ನೃತ್ಯವು ಮೈ ಮನ ನವಿರೇಳಿಸುತ್ತದೆ. ಭಕ್ತರು ದೇವಿಗೆ ಅರಿಶಿಣ ಅಂದರೆ ಭಂಡಾರ ಮತ್ತು ಕುಂಕುಮವನ್ನು ಅರ್ಪಿಸುತ್ತಾರೆ. ಇದರಿಂದ ಇಡೀ ದೇವಾಲಯದ ಆವರಣವು ಹಳದಿಮಯವಾಗಿ ಕಾಣುತ್ತದೆ. ಪೂಜೆಗಳು ಮತ್ತು ವಿಶೇಷ ದಿನಗಳು.
ದೇವಿಗೆ ಪ್ರತಿ ಶುಕ್ರವಾರ ವಿಶೇಷ ಪೂಜೆ ನಡೆಯುತ್ತದೆ. ಮಂಗಳವಾರ ಕೂಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ. ನವರಾತ್ರಿಯ ಸಮಯದಲ್ಲಿ ದೇವಿಗೆ ಪ್ರತಿದಿನ ಒಂದೊಂದು ಅವತಾರದಲ್ಲಿ ಅಲಂಕಾರ ಮಾಡಲಾಗುತ್ತದೆ. ಇಲ್ಲಿ ದೇವಿಗೆ ಸೀರೆಯನ್ನು ಸಮರ್ಪಿಸುವುದು ಮತ್ತು ಬೆಳ್ಳಿ, ಬಂಗಾರದ ಆಭರಣಗಳನ್ನು ಹರಕೆಯಾಗಿ ಅರ್ಪಿಸುವುದು ಸಾಮಾನ್ಯ. ಮಾನಸಿಕವಾಗಿ ತೊಂದರೆ ಇರುವವರು ಅಥವಾ ಕಷ್ಟದಲ್ಲಿರುವವರು ಇಲ್ಲಿ ಬಂದು ದೇವಿಯ ದರ್ಶನ ಪಡೆದರೆ ಶೀಘ್ರವೇ ಗುಣಮುಖರಾಗುತ್ತಾರೆ ಎಂಬುದು ನಂಬಿಕೆ. ಇನ್ನು ನೀವು ಚಿಂಚಲಿ ಮಾಯಕ್ಕನ ದರ್ಶನ ಪಡೆಯಲು ಬಯಸಿದರೆ ರಸ್ತೆ ಮಾರ್ಗವಾಗಿ ಬೆಳಗಾವಿಯಿಂದ ಸುಮಾರು 100 ಕಿಲೋಮೀಟರ್ ಮತ್ತು ರಾಯಭಾಗದಿಂದ ಕೇವಲ 10-12 ಕಿಲೋಮೀಟರ್ ದೂರದಲ್ಲಿದೆ. ಹುಬ್ಬಳ್ಳಿ ಧಾರವಾಡದಿಂದ ಕೂಡ ನೇರ ಬಸ್ ಸೌಕರ್ಯವಿದೆ. ಚಿಂಚಲಿಯಲ್ಲಿ ರೈಲು ನಿಲ್ದಾಣವಿದ್ದು ಬೆಂಗಳೂರು ಮುಂಬೈ ಮಾರ್ಗದ ರೈಲುಗಳು ಇಲ್ಲಿ ನಿಲ್ಲುತ್ತವೆ. ಅಲ್ಲದೆ ಇಲ್ಲಿ ದೇವಾಲಯದ ಸಮಿತಿಯಿಂದ ವಸತಿ ಸೌಕರ್ಯಗಳ ವ್ಯವಸ್ಥೆಯೂ ಕೂಡ ಇರುತ್ತದೆ. ಮಿತ್ರರೇ, ಚಿಂಚಲಿ ಮಾಯಕ್ಕ ದೇವಿಯು ಭಕ್ತರ ಪಾಲಿನ ಕಾಮಧೇನು. ಆ ತಾಯಿಯ ಸನ್ನಿಧಿಗೆ ಹೋದಾಗ ನಮಗೆ ಸಿಗುವ ಆಂತರಿಕ ಶಾಂತಿ ಮತ್ತು ಶಕ್ತಿ ಅನಿರ್ವಚನೀಯ. ನೀವು ಎಂದಾದರೂ ಚಿಂಚಲಿಗೆ ಭೇಟಿ ನೀಡಿದ್ದೀರಾ ಅಥವಾ ಮಾಯಕ್ಕನ ಪವಾಡದ ಅನುಭವ ನಿಮಗೆ ಆಗಿದೆಯೇ? ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇಂತಹ ಹೆಚ್ಚಿನ ದೈವಿಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಜೈ ಮಾಯಕ್ಕ ದೇವಿ.